ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಬೆಂಗಳೂರು ಹಂಪಿ ನಗರದ ಗ್ರಂಥಾಂಗಣದಲ್ಲಿ ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ದೇವರ ಮಕ್ಕಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಶ್ರೀಮತಿ ಪುಷ್ಪಾ ನಾಗಭೂಷಣ್ ನೇತೃತ್ವದ ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ದೇವರ ಮಕ್ಕಳಿಗೆ ಪುಸ್ತಕ ಸಲಕರಣೆಗಳು, ಬ್ಯಾಗ್ಗಳನ್ನು ನೀಡಿ ಅವರ ಮುಂದಿನ ವಿದ್ಯಾಭ್ಯಾಸದ ಜೀವನಕ್ಕೆ ಶುಭ ಹಾರೈಸಿದರು. ಸುಮಾರು 250ಕ್ಕೂ ಹೆಚ್ಚಿನ ಜನರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಗಣ್ಯರಿಗೆ ಮತ್ತು ಸಾಧಕರಿಗೆ ವಿಶೇಷವಾದ ಘನವಾದ ಸನ್ಮಾನವನ್ನ ಅತ್ಯಂತ ಅದ್ಧೂರಿಯಾಗಿ ಮಾಡಲಾಯಿತು. ಸ್ವಾಭಿಮಾನದಿಂದ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕೆನ್ನುವ ಮಹಿಳೆಯರೆಲ್ಲರನ್ನ ಒಟ್ಟುಗೂಡಿಸಿ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದು ವಿಶೇಷವಾಗಿತ್ತು. ಈ ಕರ್ನಾಟಕ ಮಹಿಳೆ ಟ್ರಸ್ಟ್ ಏನಿದೆಯಲ್ಲ, ಇವ್ರು ನೋಡಿ ನಾವು ಕಲ್ತ್ಕೋಬೇಕು. ಇಂದು ನಾವು ಹಂಪಿ ನಗರದಲ್ಲಿ ಗ್ರಂಥಾಂಗಣ ಏನಿದೆ, ಇಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ನ ವತಿಯಿಂದ ಇಲ್ಲಿ ದೇವರ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪುಸ್ತಕ ಸಲಕರಣೆಗಳು ಮತ್ತು ಬ್ಯಾಗ್ಗಳನ್ನು ನೀಡುವಂಥ ಕಾರ್ಯಕ್ರಮ. ಇದರಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರವೀಂದ್ರ ಅವರಿದ್ದಾರೆ. ಅವ್ರ ಬಗ್ಗೆ ನಾವೇನು ಹೇಳೋದು ಹೆಚ್ಚಾಗಿ ಬೇಕಾಗಿಲ್ಲ. ಪ್ರತಿನಿತ್ಯನೂ 24 ಗಂಟೆ 360 ದಿನಗಳು ಕೂಡ ಜನಸಂಪರ್ಕದಲ್ಲೇ ಇದ್ದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಮುಖಾಂತರ ಹೆಸರುವಾಸಿಯಾಗಿದ್ದಾರೆ. ಜೊತೆಗೆ ಆಗಲೇ ಹೇಳಿದ್ರು, ವೇದಿಕೆಯಲ್ಲಿ ಕೂಡ ಬಹಳಷ್ಟು ಜನ ಏನೇ ಕಷ್ಟ ಅಂತ ಬಂದಾಗ ಕಣ್ಣೀರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅದು ಬೇಕು. ಅಪ್ಪೂರವರು ಏನೇ ಮಾಡಿಬಿಟ್ಟು ಹೋದ್ರು, ಅವ್ರ ಸಾಧನೆ ಇವತ್ತು ಹಾಗೆ ಹೆಸರುವಾಸಿಯಾಗಿ ಉಳ್ಕೊಂಡಿದೆ. ಹಾಗೆ ರವೀಂದ್ರ ಅವರು ಕೂಡ ನಮ್ಮಲ್ಲಿ ಒಬ್ಬ ಮಹನೀಯರಿದ್ದಾರೆ. ಅವ್ರನ್ನ ಮಾತನಾಡಿಸಿ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ವುಮೆನ್ಸ್ ಸೇವಾ ಟ್ರಸ್ಟ್ನವರು ಇವತ್ತು ಬಡ ಮಕ್ಕಳಿಗೆ, ಅಂಧರಿಗೆ, ಅನಾಥರಿಗೆ ಪುಸ್ತಕಗಳನ್ನು ಮತ್ತು ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಅನೇಕ ಕೆಲವು ಸವಲತ್ತುಗಳನ್ನು ಕೊಡುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ.
ಅವರನ್ನು ದೇವರ ಮಕ್ಕಳು ಅನ್ನುವಂಥ ಹೆಸರಿನಲ್ಲಿ ಅವರನ್ನು ಸಂಬೋಧಿಸಿದ್ದಾರೆ. ಭಾಳ ಸಂತೋಷಕರವಾದಂಥ ವಿಚಾರ. ಇಂತಹ ವಿಚಾರಗಳು ಎಲ್ಲ ಕಡೆಯೂ ಸಹ ಪ್ರಸ್ತುತವಾಗಿ ಯಾರು ಸಮಾಜದಲ್ಲಿ ಒಂದಿಷ್ಟು ಶಕ್ತಿಯನ್ನು ಉಳ್ಳವರಾಗಿದ್ದಾರೆ, ಉಳ್ಳವರು ಇಲ್ಲದವರಿಗೆ ತಮ್ಮ ಕೈಲಾದಂಥ ನೆರವನ್ನು ನೀಡುವಂಥದ್ದು ಈ ಸಮಾಜದ ಒಂದು ಧರ್ಮ. ಆ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತೇಳಿ ನಾನು ಇಲ್ಲಿಂದ ಕಲಿತಂಥ ಕೆಲವೊಂದು ವಿಚಾರಗಳು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬಯಕೆ. ಅದನ್ನು ಎಲ್ಲ ಯಾರು ಸಮಾಜ ಸುಧಾರಕರು ಅನ್ನುವಂಥ ಹೆಸರಿನಲ್ಲಿ ತಮ್ಮನ್ನು ತಾವು ಸಂಬೋಧಿಸ್ಕೊಂಡಿದ್ದಾರೆ, ಅವ್ರು ಮಾಡಬೇಕಾದಂಥ ಮೊದಲನೇ ಕೆಲಸ ಒಂದು ವಿದ್ಯಾದಾನ. ಆ ವಿದ್ಯೆಗೆ ಬೇಕಾದಂಥ ಸೌಕರ್ಯಗಳನ್ನು ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಆ ಕೆಲಸವನ್ನು ಕೇವಲ ಈ ಒಂದು ಸೇವಾ ಟ್ರಸ್ಟ್ ಮಾತ್ರ ಅಲ್ಲ, ಎಲ್ಲರೂ ಸಹ ಈ ಕಾರ್ಯವನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಸಹ ನನ್ನ ಕೈಲಾದಷ್ಟು ಮಟ್ಟಿಗೆ ಆ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮುಂದುವರಿಸ್ಕೊಂಡು. ಸರ್, ಕೆಲ ರಾಜಕಾರಣಿಗಳು ಅಧಿಕಾರದಲ್ಲಿ ಇದ್ದರೆ ಮಾತ್ರ ಜನಸಂಪರ್ಕದ ಇರ್ತಾರೆ, ಹೊರಗೆ ಬಂದು ಸಹಾಯ ಮಾಡ್ತಾರೆ. ಬಟ್ ನೀವು ಅಧಿಕಾರ ಇದ್ದರೂ ಒಂದೇ ಥರ ಇರ್ತೀರ, ಇಲ್ಲ ಅಂದರೂ ಒಂದೇ ಥರ ಇದ್ದು ಸಹಾಯ ಮಾಡ್ತೀರಾ. ಹೇಗೆ ಸರ್ ಸ್ಫೂರ್ತಿ ಏನು ಸರ್ ನಿಮಗೆ? ಯಾವುದು ಶಾಶ್ವತ ಅಲ್ಲ. ನಮ್ಮ ಜೀವನ ನಾವೆಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ನಿರಂತರವಾಗಿ ಒಂದಷ್ಟು ಸೇವಾ ಮನೋಭಾವವನ್ನು ನಾವು ಮೈಗೂಡಿಸ್ಕೊಂಡಿರೋದ್ರಿಂದ ಮೊದಲಿನಿಂದಲೂ ಸಮಾಜ ಸೇವೆ ನಮಗೆ ಭಾಳ ಆಗಿ ಬಂದಿರುವಂಥ ವಿಚಾರ. ಹಾಗಾಗಿ ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಗೆ ಯಾವುದು ಅಧಿಕಾರ ನಮ್ಮನ್ನೇ ಅದು ಆವರಿಸ್ಕೊಂಬಿಟ್ಟಿದೆ ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಯಾವತ್ತೂ ಇಲ್ಲ. ಅಧಿಕಾರ ಬಂದಾಗಲೂ ಹಂಗೆ, ಅದು ಇಲ್ಲದಾಗಲೂ ಹಂಗೆ, ಸದಾ ಕಾಲ ಇದೇ ರೀತಿ. ತಾಯಿ ಭುವನೇಶ್ವರಿ ನಿಮಗೆ ಹೆಚ್ಚಿನ ಆರೋಗ್ಯ, ಐಶ್ವರ್ಯ, ಅಧಿಕಾರ ನೀಡಲಿ ಅಂತ ಎಲ್ಲ ಮಾಧ್ಯಮಗಳ ಪರವಾಗಿ ಹಾರೈಸ್ತೀವಿ ಸರ್. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಇಂದು ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಏನಪ್ಪ ಅಂತಂದರೆ ಹಂಪಿ ನಗರದ ಒಂದು ಗ್ರಂಥಾಲಯದ ಆವರಣ ಏನಿದೆ, ಆ ಗ್ರಂಥಾಂಗಣದಲ್ಲಿ ಒಂದು ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ ಅಂತ ಅದ್ಭುತವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಅದೇನಪ್ಪ ಅಂತಂದರೆ ದೇವರ ಮಕ್ಕಳು ಅಂತ ನಾವು ಕರೆಯಲ್ಪಡುವಂಥ ಅಸಹಾಯಕ ಮಕ್ಕಳಿಗೆ ಅವ್ರಿಗೆಲ್ಲರಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ಬೇಕಾಗಂಥ ಪುಸ್ತಕಗಳನ್ನು, ಲೇಖನಿಗಳನ್ನು ಮತ್ತು ಬ್ಯಾಗುಗಳನ್ನು ನೀಡುವುದರ ಜೊತೆಗೆ ಅವ್ರ ಕೈಲಾದಂತಹ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಕೂಡ ಅಸಹಾಯಕರಿಗೆ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಇವರಲ್ಲಿ ವಿಶೇಷತೆ ಏನು ಅಂದರೆ, ಹೆಣ್ಣು ಅಂದ ತಕ್ಷಣ ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋ ಒಂದು ಕಾಲದಲ್ಲಿ ನಾವಿದ್ದಾಗ ಅವರು ಹೆಣ್ಣು ಯಾರಿಗೂ ಕಮ್ಮಿ ಇಲ್ಲ, ಅವರು ಕೂಡ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಈ ವರ್ಣಾಲಂಕಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬ್ಯೂಟಿಷಿಯನ್ ಒಬ್ಬರನ್ನ ತಿದ್ದಿ ತೀಡುವಂಥ ಒಂದು ಕಲೆಯನ್ನು ಎಲ್ಲರಿಗೂ ಕಲಿಸ್ಕೊಡ್ತಾ ಬಂದಿದ್ದಾರೆ ನಮ್ಮ ಶ್ರೀಮತಿ ಪುಷ್ಪಾ ನಾಗಭೂಷಣ್ರವರು. ಬನ್ನಿ, ನಾನು ಅವ್ರ ಬಗ್ಗೆ ಹೇಳ್ತಾ ಹೋದಷ್ಟು ನಿಮಗೆ ಇಷ್ಟ ಆಗಲ್ಲ, ಅವ್ರ ಬಾಯಿಂದನೇ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಿಮಗೆ ತಲುಪಿಸೋಣ. ಮೇಡಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಪುಷ್ಪಾ ನಾಗಭೂಷಣ್, ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು. ನಮ್ಮ ಸಂಸ್ಥೆ ಶುರುವಾಗಿ 1 ವರ್ಷ ಆಗಿದೆ. ಸೊ ನಮ್ಮ ಒಂದು ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ ಅಂತ ಹೇಳ್ದಂಗೆ ಸೇವೆ ಮಾಡೋದೇ ನಮ್ಮ ಉದ್ದೇಶ ಅಂದ್ಕೊಂಡು ನಮ್ಮ ಟ್ರಸ್ಟಲ್ಲಿ ಹೆಣ್ಮಕ್ಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಟ್ರಸ್ಟ್ನಲ್ಲೇ ಒಂದು 70 ಜನ ಹೆಣ್ಮಕ್ಳು ಸಂಸ್ಥೆಯಲ್ಲೇ ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಒಂದು 5 ಜನ ಮುಂದೆ ಬಂದು ಡೈರೆಕ್ಟರ್ ಪೋಸ್ಟ್ ಕೂಡ ತೊಗೊಂಡಿದ್ದಾರೆ. ಸೊ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ನನ್ನ ಜೊತೆ ತುಂಬ ಚೆನ್ನಾಗಿ ಸಾಥ್ ಕೊಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಒಂದೇ, ನಾವೇನು ಅಂತಂದರೆ, ನಾವು ಒಂದು ಹೆಣ್ಮಕ್ಳಾಗಿ ಒಂದು ಹೆಣ್ಮಗಳು ಹಬಲೆ ಅಲ್ಲ ಸಬಲೆ ಅನ್ನೋದನ್ನ ನಾವು ಕರ್ನಾಟಕಕ್ಕೆ ಪ್ರೂವ್ ಮಾಡಬೇಕು. ಯಾಕೆಂದರೆ ನಮ್ಮ ಹತ್ರನೇ ತುಂಬ ಜನ, ನಾವೆಲ್ಲ ಬಂದು ಬ್ಯೂಟಿಷನ್ಸೇ, ನಮ್ಮ ಹತ್ರನೇ ತುಂಬ ಜನ ಹೆಣ್ಮಕ್ಳು ಬರ್ತಾರೆ. ಒಂದೇನೋ ಒಂದು ಚಿಕ್ಕ ಸರ್ವಿಸ್ ಮಾಡಿಸ್ಕೊಳ್ಳೋದಕ್ಕೂ, ಒಂದು ಎಕ್ಸಾಂಪಲ್ ಒಂದು ಐಬ್ರೋ ಒಂದು 40 ರೂಪೀಸು. ಐಬ್ರೋ ಯಾಕಮ್ಮ 2 ತಿಂಗಳಾಯಿತು ಇನ್ನೂ ಮಾಡಿಸಿಲ್ಲ ಅಂದರೆ, ಮೇಡಮ್ ಯಜಮಾನ್ರು ಕಾಸು ಕೊಡಲ್ಲ ಮೇಡಮ್ ಅಂತಾರೆ. ನಾನು ಹೇಳ್ತೀನಿ, ಬರೀ 40 ರೂಪಾಯಿಗೋಸ್ಕರ ಯಾಕಪ್ಪ ನೀನು ಹಿಂಗೆ ಅಂತೀಯ ಅಂದರೆ, ಮೇಡಮ್ ನಾನು ಏನು ಮಾಡಲಿ, ಪ್ರತಿಯೊಂದಕ್ಕೂ ಯಜಮಾನ್ರು ಕೈಯೇ ಕಾಯಬೇಕು ಅಂತಾರೆ. ಸೊ ಅಂಥ ಹೆಣ್ಮಕ್ಳಿಗೆ ತುಂಬ ಜನಕ್ಕೆ ನಾನು ನಮ್ಮ ಒಂದು ಪಾರ್ಲರಲ್ಲೇ ಅವ್ರಿಗೆ ಕ್ಲಾಸ್ ಕೂಡ ಕೊಟ್ಟಿದ್ದೀನಿ. ಅವರು ಕಾಲ ಮೇಲೆ ನಿಂತ್ಕೊಂಡು ಅವ್ರ ಕ್ಲಾಸ್ ಕಲಿತು, ಸೊ ಅವ್ರು ಕೂಡ ಇವಾಗ ಒಂದು ಸಲೂನ್ ಇಟ್ಕೊಂಡು, ಸೊ ಇವಾಗಲೂ ಕೂಡ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಏನಾದರೂ ಇದ್ದಾಗ ಮೇಡಮ್ ಯಾವ ಥರ ಮಾಡಬೇಕು ಏನು ಅಂದ್ಕೊಂಡು ನನ್ನ ಸಜೆಷನ್ನು ಕೇಳ್ತಾ ಇರ್ತಾರೆ. ಸೊ ನಮ್ಮ ಟ್ರಸ್ಟ್ ಕಡೆಯಿಂದನೂ ನಾವು ತುಂಬ ಕಡೆ ಫ್ರೀಯಾಗಿ ಬ್ಯೂಟಿಷಿಯನ್ ಕ್ಲಾಸಸ್ ಕೂಡ ಕೊಟ್ಟಿದ್ದೀವಿ. ಶಿವಮೊಗ್ಗ, ತುಮಕೂರು, ನೆಲಮಂಗಲ, ಸೊ ಹೀಗೆ ತುಂಬ ಒಂದು ಡಿಸ್ಟಿಕ್ಕಲ್ಲಿ ಕೊಟ್ಟಿದ್ದೀವಿ. ಇನ್ನು ಮುಂದೆ ಏನು ಅಂದ್ಕೊಂಡಿದ್ದೀವಿ, ನಮ್ಮ ಒಂದು ಡಿಸ್ಟಿಕ್ ಕಡೆಯಿಂದ ಪ್ರತಿ ಹಳ್ಳಿಗಳಿಗೂ ಹೋಗಿ, ಯಾಕೆಂದರೆ ಇವಾಗ ಒಂದು ಹಳ್ಳಿಗಳಲ್ಲಿ ತೊಗೊಂಡ್ರೆ ಸೊ ಅವರಿಗೆ ಒಂದು ಬ್ಯೂಟಿ ಬಗ್ಗೆ ಏನೋ ಒಂದು ಐಡಿಯಾ ಇರಲ್ಲ. ಸೊ ನಾವು ಒಂದು ಶೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅವರೊಂದು ಸ್ಕಿನ್ ಕೇರ್ ಯಾವ ಥರ ಮಾಡಬೇಕು, ಡೇ ಕೇರ್ ಯಾವ ಥರ ಮಾಡಬೇಕು, ನೈಟ್ ಕೇರ್ ಯಾವ ಥರ ಮಾಡಬೇಕು, ಅದ್ರ ಜೊತೆಗೆ ನ್ಯೂಟ್ರಿಷನ್ ಫುಡ್ ಯಾವ ಥರ ತೊಗೋಬೇಕು ಅವರು ಅನ್ನೋದೊಂದು ಕಾರ್ಯಕ್ರಮ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬಂದು ಸೊ ನೆಕ್ಸ್ಟ್ ಮಂತ್ ಒಂದು ನೇಚರ್ ಡೇ ಬರ್ತಾ ಇದೆ. ಅದರಲ್ಲಿ ಬಂದು ನಮ್ಮ ಒಂದು ಟ್ರಸ್ಟ್ ಕಡೆಯಿಂದ ಎಲ್ಲ ಹೋಗ್ಬಿಟ್ಟು ಹಸಿರು ಗಿಡಗಳನ್ನ ಒಂದು ನೆಟ್ಟಿ ನಮ್ಮ ಒಂದು ಕರ್ನಾಟಕನ ಇನ್ನೂ ತುಂಬ ಚೆನ್ನಾಗಿ ಹಚ್ಚ ಹಸಿರವಾಗಿ ಮಾಡಬೇಕು ಅನ್ನೋದೊಂದು ತುಂಬ ಆಸೆ ಇದೆ. ಅದೇ ಥರ ಒಂದು ಸ್ವಚ್ಛ ಭಾರತ್ ಕೂಡ ಮಾಡಬೇಕು ಅಂತ ನಮ್ಮ ಒಂದು ಸೇವಾ ಟ್ರಸ್ಟಲ್ಲೇ ಆಲ್ರೆಡಿ ನಾವು ಒಂದು ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೀವಿ. ಸೊ ಹೀಗೆ ಒಂದು 10 ಹಲವಾರು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ಒಂದು ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟಲ್ಲೇ ಪ್ರತಿ ತಿಂಗಳು ಕಾರ್ಯಕ್ರಮ ಇರುತ್ತೆ.
ಆ ಕಾರ್ಯಕ್ರಮ ಬಂದು ಬ್ಯೂಟಿಷನ್ ಸಂಬಂಧಪಟ್ಟಿರೋಂಗೆ ಏನಾದ್ರು ಒಂದೊಂದು ಕ್ಲಾಸಸ್ ಕೊಡಿಸ್ತೀವಿ, ಇಲ್ಲ ಸಮಾಜ ಸೇವಾ ಮುಖಿಗಳು ಕೆಲಸ ಮಾಡ್ತಾಯಿರ್ತೀವಿ, ಇಲ್ಲ ಒಂದು ಅನಾಥಾಶ್ರಮಕ್ಕೆ ಹೋಗೋದು, ಹೇರ್ ಕಟ್ಟಿಂಗ್ ಮಾಡೋದು, ಇಲ್ಲ ಒಂದು ವೃದ್ಧಾಶ್ರಮಕ್ಕೆ ಹೋಗೋದು, ಅಲ್ಲಿ ಬಂದು ಅವ್ರನ್ನೆಲ್ಲ ಒಂದು ಸ್ವಲ್ಪ ನಾವು ಕ್ಲೀನ್ ಮಾಡಿ ಏನೋ ಅವ್ರಿಗೊಂದು ಸೇವೆ, ಒಂದು ಪುಟಾಣಿಗೆ ಒಂದು ಸೇವೆ ಸಲ್ಲಿಸಿ ನಮ್ಮ ಕೈಲಿ ಅವತ್ತು ಒಂದು ದಿನದ ಏನೋ ಒಂದು ಊಟ ವಸತಿ ಕೆಲಸ ಆಗುತ್ತೋ ಅದನ್ನು ಮಾಡಿಕೊಡ್ತೀವಿ. ಇದ್ರ ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ ಕಡೆಯಿಂದ ದೇವರ ಮಕ್ಕಳ ಕಾರ್ಯಕ್ರಮ ಅಂತ ಇಟ್ಟಿದ್ದೀವಿ. ನಾವು ಏನಕ್ಕೆ ದೇವರ ಮಕ್ಕಳ ಕಾರ್ಯಕ್ರಮ ಅಂತ ಇಟ್ಟಿದ್ದೀವಿ ಅಂದರೆ, ನಿಜವಾಗ್ಲೂ ಆ ಮಕ್ಕಳನ್ನೆಲ್ಲ ನೋಡಿದ್ರೆ ಅನಾಥರು ಅಂತ ನನಗೆ ಕರೆಯೋದಕ್ಕಂತೂ ಮನಸ್ಸು ಬರಲ್ಲ. ನಿಜವಾಗ್ಲೂ ಅವರೆಲ್ಲ ಬಂದು ನಮಗೆ ಒಂದು ದೇವರ ಮಕ್ಕಳೇ ಅಂತಲೇ ಅನಿಸುತ್ತೆ. ಯಾಕೆಂದರೆ ಆ ಮುಗ್ಧತೆ, ಆ ನಗು ನಿಜವಾಗ್ಲೂ ನಮಗಂತೂ ತುಂಬ ಇಷ್ಟ ಆಗುತ್ತೆ. ಆ ಮಕ್ಕಳು ನಾವು ಯಾವಾಗಲೇ ಅವರ ಒಂದು ಆಶ್ರಮಕ್ಕೆ ಹೋದರೆ, ಮೇಡಮ್ ನೀವು ಬಂದ್ರಾ, ನಮಗೆ ಇವತ್ತೆಲ್ಲ ಹೇರ್ ಕಟ್ಟಿಂಗ್ ಮಾಡಿಕೊಡ್ತೀರಾ, ನಮ್ಗೆ ಖುಷಿ ಆಗುತ್ತೆ, ನೀವು ಒಳ್ಳೆ ಹೇರ್ ಕಟ್ಟಿಂಗ್ ಮಾಡಿಕೊಡ್ತೀರಾ ಅಂತಾರೆ. ಸೊ ನಾವು ಇದೇ ಥರ ನಿರಂತರವಾಗಿ ಅನಾಥಾಶ್ರಮಗಳಿಗೆ ಹೋಗಿ ಸೇವೆ ಸಲ್ಲಿಸ್ತಿದ್ವು. ಆದರೆ ಇವತ್ತು ಬಂದು ನಮ್ಮ ಒಂದು ಸೇವೆನ ಈ ಒಂದು ಹಂಪಿ ನಗರ ಗ್ರಂಥಾಲಯದಲ್ಲಿ ಎಂತಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಆ ಮಕ್ಕಳು ನಮ್ಮ ಜೊತೆ ಬರಬೇಕು, ನಮ್ಮ ಜೊತೆ ಒಂದು ದಿನ ಕಾಲ ಕಳಿಬೇಕು, ಆ ಮಕ್ಕಳಿಗೆಲ್ಲ ಒಂದು ಮದುವೆ ಊಟ ಹಾಕಿಸ್ಬೇಕು ಅನ್ನೋದು ನಮ್ಮ ಒಂದು ಟ್ರಸ್ಟ್ ಕಡೆ ಎಲ್ಲರಿಗೂ ಒಂದು ಉದ್ದೇಶ ಇತ್ತು. ಆ ಮಕ್ಕಳನ್ನ ಇಲ್ಲೇ ಕರೆದು ಒಂದು ಮದುವೆ ಊಟ ಹಾಕಿಸಿ ಆ ಮಕ್ಕಳ ಜೊತೆ ನಾವು ಒಂದು ದಿನ ಸ್ಪೆಂಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಮಕ್ಕಳನ್ನ ಇವತ್ತು ಇಲ್ಲಿ ಕರೆಸಿ. ಸೊ ಇವಾಗ ಹೇಗಿರೋ ಸ್ಕೂಲ್ ಶುರುವಾಗಿರೋದ್ರಿಂದ ಆ ಮಕ್ಳಿಗೆ ಬಂದು ಸ್ಕೂಲ್ ಬ್ಯಾಗು ಮತ್ತು ಹಾಗೆ ಬುಕ್ಸು, ಪೆನ್ನು, ಜಾಮಿಟ್ರಿ ಬಾಕ್ಸು, ಆ ಮಕ್ಳಿಗೆ ಏನೊಂದು ಅವಶ್ಯಕತೆ ಇದೆಯೋ ಅದನ್ನು ಒಂದು ಕೊಡಬೇಕು ಅಂದ್ಕೊಂಡು ನಾವು ಇವತ್ತೊಂದು ನಿರ್ಧಾರ ಮಾಡಿ ಈ ದೇವರ ಸೇವಾ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಎಲ್ಲ ಗಂಡಿನ ಒಂದು ಸಾಧನೆ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ ಎಲ್ಲ ಕಡೆ ಲೋಕವ್ಯಾಪಿ ಕೇಳಿಬರುವಂಥ ಮಾತು. ಆದರೆ ಈಗ ಪುಷ್ಪ ನಾಗಭೂಷಣ್ ಮೇಡಮ್ ಅವರ ಒಂದು ಸಾಧನೆ ಹಿಂದೆ ತಮ್ಮ ಪತಿದೇವರಾಗಿರ್ತಕ್ಕಂಥ ನಾಗಭೂಷಣ್ ಅವರು ಇದ್ದಾರೆ ಅಂತ ಹೇಳ್ತಿದ್ರು. ನಾವು ಕೂಡ ನೋಡಿದ್ವಿ. ಇದನ್ನು ಸುಮ್ಮನೆ ಏನು ಅವ್ರ ಮುಂದೆ ಹೇಳಿದ್ರೆ ಉತ್ಪ್ರೇಕ್ಷೆ ಆಗ್ಬಿಡ್ತದೆ, ಮುಖಸ್ತುತಿ ಆಗ್ಬಿಡ್ತದೆ. ಅವರು ಬಂದಂಥ ಜನನ ಮಾತಾಡೋದು ರೀತಿ ಏನು, ಅವರು ಎಲ್ಲರನ್ನೂ ಕೂಡ ಬರಮಾಡ್ಕೊಂಡು ಪ್ರೀತಿಯಿಂದ ನೋಡೋದು, ವ್ಯವಸ್ಥೆಗಳಿದೆಯಾ ಇಲ್ವ ಅಂತ ನೋಡೋದು. ಜೊತೆಗೆ ಊಟದ್ದು ನೀವು ನಂಬಲ್ಲ, ಊಟದ್ದು ಎಲ್ಲರೂ ಊಟ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಊಟದ ತಟ್ಟೆಗಳನ್ನು ಹಾಕಲಿಕ್ಕೆ ಸಭಾಂಗಣದ ಸಿಬ್ಬಂದಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅವರು ಒಂದು ಚೀಲವನ್ನು ಹಿಡ್ಕೊಂಡು ಅದಿಟ್ಟು ವ್ಯವಸ್ಥಿತವಾಗಿ ಆ ತಟ್ಟೆಗಳನ್ನು ತಿಂದ ನಂತರ ಎಲ್ಲ ಹಾಕಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನ ಕೊಡ್ತಾ ಇದ್ರು. ನಿಜವಾಗ್ಲೂ ಇಂಥ ಕೆಲಸಗಳಲ್ಲಿ ನಾವು ಕಂಡುಹಿಡಿತೀವಿ ಆ ಮನುಷ್ಯ ಸಿನ್ಸಿಯರಾಗಿ ಮಾಡ್ತಾ ಇದ್ದಾನ, ಇಲ್ಲ ಅಂತಂದರೆ ಬೂಟಾಟಿಕೆಗೆ ವೇದಿಕೆಗೋಸ್ಕರ ತೋರಿಸ್ಕೊತಾ ಇದ್ದಾರೆ ಅಂತ. ಹಾಗಾಗಿ ನಾಗಭೂಷಣ್ ಅವ್ರದ್ದು ಅವರು ಪ್ರೋತ್ಸಾಹದ ಮನೋಭಾವ ಅಷ್ಟೇ ಅಲ್ಲ, ಅವರ ಮನಸ್ಸು ಕೂಡ ಬಹಳ ಒಂದು ಒಳ್ಳೆತನದಿಂದ ಕೂಡಿದೆ ಅನ್ಸುತ್ತೆ. ನಾನು ಅವ್ರನ್ನ ಒಂದೆರಡು ಪ್ರಶ್ನೆ ಕೇಳಿಬಿಟ್ಟು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ಹೇಳಿ ಸರ್, ಯಾವುದೇ ಹೆಣ್ಣು ಒಂಥರ ಬ್ಯೂಟಿ ಪಾರ್ಲರ್ ಇಂಡಸ್ಟ್ರಿಗೆ ಹೋಗ್ತೀನಿ ಅಂದರೆ ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಮಾಜ ಒಪ್ಪಲ್ಲ. ಪುರುಷ ಪ್ರಧಾನ ಸಮಾಜ ಅಂತ ಏನು ಹೇಳ್ತಿದ್ರು, ಒಪ್ತಾ ಇರಲಿಲ್ಲ ಒಂದು ಕಾಲದಲ್ಲಿ. ಏನಕ್ಕೆ ಅದು ಯಾಕಪ್ಪ ಬೇಕಪ್ಪ, ಏನಕ್ಕೆ ಅವ್ರನ್ನೆಲ್ಲ ಕಳಿಸೋದು ಮಾಡೋದು, ಸಮಾಜಮುಖಿಯಾಗಿ ಓಡಾಡಬೇಕು, ಎಲ್ಲೆಲ್ಲೋ ಓಡಾಡಬೇಕು ಅಂತ. ಇಂಥ ಸವಾಲುಗಳನ್ನ ನಿಮ್ಗೆ ಏನಾರು ಎದುರಿಸಿದ್ರೆ ಸರ್, ಹೇಗೆ ನೀವು ಪ್ರೋತ್ಸಾಹ ಕೊಡ್ತಾಯಿದ್ದೀರಾ ಮೇಡಮ್ ಅವ್ರಿಗೆ? ಸರ್, ಅವರು ಮೊದಲನೇದಾಗಿ ತನ್ನ ಒಂದು ಓನ್ ಬ್ಯೂಟಿ ಮೇಕಪ್ ಮಾಡ್ಕೊಳ್ಳೋಕ್ಕೋಸ್ಕರ ಕಲಿತೀನಿ ಅಂದರು. ಸರಿ ಕಲಿಯಮ್ಮ ಅಂತ ಹೇಳಿದ್ವಿ. ಕಲಿತಾದ್ಮೇಲೆ ಆಮೇಲೆ ಅವರು ಬರೋ ಗಿರಾಕಿಗಳನ್ನೆಲ್ಲ ನೋಡ್ತಾ ಮಾಡ್ತಾ ಇವರು ಒಂದು ಬ್ಯೂಟಿಷನ್ ಕ್ಲಾಸ್ ಮಾಡಬೇಕು ಅಂತ ಅನ್ನಿಸ್ತು. ಬ್ಯೂಟಿಷನ್ ಕ್ಲಾಸ್ ಮಾಡಿದ್ರು. ಬ್ಯೂಟಿಷನ್ ಕ್ಲಾಸ್ ಮಾಡಿ ಕೊನೆಗೆ ಇನ್ನೂ ಹೆಚ್ಚಿಗೆ ಮುಂದುವರಿಬೇಕು ಅಂತ ಒಂದು ತಂಡ ಕಟ್ಟಿದ್ರು, ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ ಅಂತ. ಆ ಎಲ್ಲ ಟ್ರಸ್ಟಲ್ಲಿರೋ ಜನಗಳು ಒಂದೊಂದು ಗೋಡೆ, ಯಾರೇನು ಕಡಿಮೆ ಇಲ್ಲ ಇಲ್ಲಿ, ಎಲ್ಲರೂ ನಿಂತು ಎಲ್ಲರೂ ಪ್ರೋತ್ಸಾಹದಿಂದ ಒಂದೊಂದು ಅನಾಥಾಶ್ರಮಕ್ಕೆ ಹೋಗ್ತಾರೆ. ಹೋಗಿ ಹೇರ್ ಕಟಿಂಗ್ ಮಾಡ್ತಾರೆ ಫ್ರೀಯಾಗಿ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಒಂದಿನ ಊಟ ಕೊಟ್ಟು ಅವ್ರ ಜೊತೆಯಲ್ಲೇ ಪ್ರೀತಿ ವಿಶ್ವಾಸ ಹಂಚ್ಕೊಂಬರ್ತಾರೆ. ಇದೆಲ್ಲ ನೋಡಿದ್ರೆ ಯಾರು ಸರ್ ಬೇಡ ಅಂತಾರೆ. ಸೂಪರ್ ಸರ್. ಮತ್ತು ಮೇಡಮ್ ಅವ್ರು ಇಷ್ಟು ಬ್ಯುಸಿಯಾಗಿರ್ತಾರಲ್ಲ, ಇಷ್ಟು ಜನ ತಂಡ ಕಟ್ಕೊಂಡಿದ್ದಾರೆ, ಇದು ಯಾವ ಥರ ನಿಮ್ಗೆ ಇರಿಸು ಮುರಿಸು ಬೇಜಾರಂತ ಆಗಿದೆಯಾ? ಸತ್ವಲಿಲ್ಲ ಸರ್. ನಿಜ ಹೇಳಿ ಅವರೆಲ್ಲ ಇದ್ದಾರೆ ಅಂತ ಹೇಳ್ಬಿಡಿ, ನಿಜ ಇದ್ರೆ ಹೇಳ್ಬಿಡಿ ಸರ್. ಆ ಥರ ಏನಿಲ್ಲ, ಅವ್ರು ಮಾಡ್ತಾ ಇರೋ ಒಂದು ಕೆಲಸಕ್ಕೆ ನಾನೇ ಸಪೋರ್ಟ್ ಮಾಡ್ತೀನಿ, ನನಗೇನು ಸರ್ ಬೇಜಾರು ಮಾಡ್ಕೊಳ್ಳಿ. ಸೂಪರ್ ಸೂಪರ್ ಸರ್, ತುಂಬ ಗೋಲ್ಡ್ ಅಂತ ಮಾತಾಡಿದ್ರೆ ಎಲ್ಲರೂ ಒಂದ್ಸರಿ ಚಪ್ಪಾಳೆ ತಟ್ಕೊಡಿ ಇಂಥವ್ರಿಗೆ. ಮತ್ತು ಇನ್ನೊಂದು ಸರ್, ಎಲ್ಲಾದರೂ ಹೋಗಬೇಕು ಅಂದರೆ ನಮ್ಮ ಒಂದು ಕಾರ್ಯಕ್ರಮ, ಒಂದು ತಿಂಗಳು ಕಾರ್ಯಕ್ರಮ ಇದೆ ರೀ, ನಾನು ಈ ಥರ ಹೋಗಬೇಕು ಅಂದರೆ ಸೊ ಅವರೇ ಬಂದು ಅವರೇ ಜೊತೆಲಿ ಕಾರಲ್ಲಿ ಕರ್ಕೊಂಡು ಹೋಗಿ ಅದೇ ಕಾರ್ಯಕ್ರಮಕ್ಕೆ ಅವತ್ತಿನ ದಿನ ಏನು ಒಂದು ಊಟ ಉಪಚಾರ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟು ಜಾಗ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತಾರೆ ಸರ್. ಸೂಪರ್ ಮೇಡಮ್. ನಿಮ್ಮ ನಗು, ನೀವು ಹೇಳ್ತಾ ಇರೋ ವಿಷಯದಲ್ಲಿ ನಿಮ್ಗೆ ಸಂತೋಷ, ಅದರಿಂದ ಇವರು ಇದ್ದಾರೆ ಅಂತ ಖಂಡಿತ ಗೊತ್ತಾಗ್ತದೆ ಸರ್. ನಿಮ್ಮ ದಂಪತಿಗಳಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಇನ್ನೂ ಈ ಥರ ಒಂದು ತಂಡವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಇನ್ನೂ ಸಾವಿರಾರು ಜನದ ಲಕ್ಷಾಂತರ ಜನಕ್ಕೆ ತಲುಪಲಿ ಅಂತ ನಿಮ್ಮ ಸಮಾಜ ಸೇವೆ ತುಂಬ ಹೃದಯದಿಂದ ಸಮುದಾಯ ಟಿವಿ ಹಾರೈಸುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕರ್ನಾಟಕ ಸೇವಾ ಟ್ರಸ್ಟ್ ಕಡೆಯಿಂದ ಪುಷ್ಪ ಮೇಡಮು ನನಗೆ 2 ಬಾರಿ ಅವರು ಮೀಟ್ ಆಗಿದ್ದರು. ಆದರೆ ಹೋದ ಸರಿ ಪ್ರೋಗ್ರಾಮ್ ಮಾಡಿದಾಗಲಿಂದ ನಾನು ಅವರ ಇದಕ್ಕೆ ನಾನು ಕೈ ಜೋಡಿಸ್ಬೇಕು, ನಾನು ಅವ್ರ ಜೊತೆ ಓಡಾಡಬೇಕು, ನಾನು ಇಷ್ಟು ಜನ ಸಮಯಿಸಬೇಕು ಅನ್ನೋದನ್ನು ನನ್ನಲ್ಲಿ ತುಂಬ ಆಸೆ ಇದೆ. ಅವ್ರ ನಗುಮುಖನೇ ಎಲ್ಲರನ್ನೂ
ಈ ರೀತಿ ತಂದಿದೆ ಅನ್ನೋದಕ್ಕೆ ನಾನು ಸಂತೋಷ ಪಡ್ತೀನಿ. ನಮಸ್ಕಾರ ಸರ್. ಇದು ಬಂದು ಪ್ರತಿಯೊಂದು ಮಕ್ಕಳು ಒಂದೊಂದು ಊರಿನಿಂದ ಬಂದಿರೋದು. ಆ ಮಕ್ಕಳಿಗೆ ಇವಾಗ ನಾವು ಯಾರಂತೂ ಪರಿಚಯ ಮಾಡಿಕೊಡಕ್ಕೆ ನಾವು ಹೋಗಿ ನಾವೇ ಪರಿಚಯ ಆಗೋಕ್ಕಾಗಲ್ಲ. ಇವಾಗ ಟ್ರಸ್ಟ್ ಮೂಲಕವಾಗಿ ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ ಕಡೆಯಿಂದ ಪುಷ್ಪಾ ನಾಗಭೂಷಣ್ ಅವರು ನಮಗೆ ಪರಿಚಯ ಆಗಿ ಒಬ್ಬೊಬ್ಬರನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದು ನಾವು ಒಬ್ಬರು ಒಂಟಿ ಇಲ್ಲ, ಫುಲ್ ಫ್ಯಾಮಿಲಿ ಇದ್ದೀವಿ ನಾವು. ಈ ಕೆಲವೊಂದು ಕಾರ್ಯಕ್ರಮಗಳಿಗೆ ಜನನೇ ಬರಲ್ಲ, ಜನನ ಕರ್ಕೊಂಬನ್ನಿ ಅಂತ ಹೇಳೋದು ನಾವು ಕೇಳಿದ್ದೀವಿ. ನಿಮ್ಮ ಕಡೆ ಒಂದು 10 ಜನ ಕರ್ಕೊಂಬನ್ರಿ, ನಿಮ್ಮ ಕಡೆ 10 ಜನ, ಅಥವಾ ಏನಾದ್ರು ಒಂದು ಕೋರ್ಸ್ ಕಳಿಸ್ಕೊಡ್ತೀವಿ ಅಂತಂದರೆ ನಿಮ್ಮ ಕಡೆಯಿಂದ ಒಂದು 10 ಜನ ಇದ್ರೆ ನೋಡಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಿಮ್ಮದು ದೊಡ್ಡ ಸೈನ್ಯನೇ ಇದೆ. ಇಷ್ಟು ಜನ ಸೇರಬೇಕು ಅಂದರೆ ಯಾರು ಮುಂದಾಳತ್ವ ವಹಿಸ್ಕೊಂಡಿರ್ತಾರೆ ಅವ್ರು ಕರೆಕ್ಟಾಗಿ ಮಾಡ್ತಾಯಿದ್ರೆ ಮಾತ್ರ ಅದು ಎಲ್ರಿಗೂ ಇಂಪ್ರೆಸ್ ಆಗಿ ಬರೋದು. ಎಲ್ಲರೂ ದುಡ್ಡಲ್ಲಿ ಕೊಂಡ್ಕೊಳ್ಳೋಕ್ಕಾಗಲ್ಲ. ಸೊ ನೀವೆಲ್ಲ ಇಲ್ಲಿ ಸೇರೋದಕ್ಕೆ ಏನು ಕಾರಣ ಇದೆ ಇವರಲ್ಲಿ ಅಂತ? ನಮ್ಮ ಪುಷ್ಪ ಮೇಡಮು, ಅಣ್ಣ ಅವರು ನಾಗಭೂಷಣ್ ಅವರು ನಮಗೆಲ್ಲ ನಿಜವಾಗ್ಲೂ ಅಣ್ಣ ಅಕ್ಕ ಅತ್ತಿಗೆ ಅದರ ಒಂಥರ ಒಂದು ಫ್ಯಾಮಿಲಿಯಲ್ಲಿ ಹೆಂಗಿದ್ದೀವಿ ಹಂಗೆ ತುಂಬ ಶಕ್ತಿ ಕೊಟ್ಟಿದ್ದಾರೆ ನಮಗೆ. ನಮ್ಮ ಟ್ರಸ್ಟ್ ಕಡೆಯಿಂದ ಪುಷ್ಪಾ ನಾಗಭೂಷಣ್ ಅವರು ಸುವರ್ಣ ಸೂಪರ್ ಸ್ಟಾರ್ಗೆ ಅವಕಾಶ ಮಾಡಿಕೊಟ್ರು ಸರ್. ನಾವೆಲ್ಲ ಹೋಗಿದ್ವಿ, ನಾವೆಲ್ಲನೂ ಗೆದ್ಬಿಟ್ಟೆ ಬಂದಿದ್ದೀವಿ ಸರ್. ಚಪ್ಪಾಳೆ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ಮಹಿಳೆಯರಿಗೂ ಎಲ್ಲ ಜನಗಳಿಗೂ ಒಂದು ಒಳ್ಳೇದು ಮಾಡಬೇಕು ಅಂತ ಒಂದು ಮನಸ್ಸು ಬರಲ್ಲ. ಆದರೆ ಒಳ್ಳೇದು ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿಕೊಂಡು ಈ ಒಳ್ಳೆಯದೇ ಒಂದು ಟೀಮ್ ಕಟ್ಕೊಂಡವ್ರು ಇವರು. ಇಲ್ಲಿರೋರೆಲ್ಲ ಒಬ್ಬೊಬ್ಬರು ಒಂದೊಂದು ಗೋಲ್ಡ್ ಇದ್ದಂಗೆ, ಒಬ್ಬೊಬ್ಬರು ಒಂದೊಂದು ಮುತ್ತುಗಳೇ, ಎಲ್ಲ ಒಂದು ಸಾಧನೆ ಮಾಡೋಕೆ ಹೊರಟಿರೋ ಒಂದು ಸಾಧನ ಛಲಗಳೇ. ಎಲ್ಲ ವಾಷಿಂಗ್ ಮಿಷಿನು, ಫ್ರಿಡ್ಜು, ಸೊ TV ಎಲ್ಲ ತುಂಬ ಜನ ಗೆದ್ದಿದ್ದಾರೆ, ತುಂಬ ಜನ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಸುವರ್ಣ ಸೂಪರ್ ಸ್ಟಾರ್ಗೆ. ಸೊ ನಮ್ಮ ಟ್ರಸ್ಟ್ ಕಡೆಯಿಂದ ತುಂಬ ಜನ ಕಳಿಸ್ಕೊಟ್ಟಿದ್ದೆ ಸರ್ ನಾನು. ಇದು ತುಂಬಾ ಹಂಬಲ್ ವ್ಯಕ್ತಿತ್ವ ಅವ್ರದ್ದು, ತುಂಬಾ ಪ್ರೀತಿ ತೋರಿಸ್ತಾರೆ. ಮತ್ತು ಎಲ್ರಿಗೂ ಒಂದೇ ಈಕ್ವಾಲಿಟಿ ಕೊಡ್ತಾರೆ, ಒಂದು ಮೇಲೂ ಕೆಳಗೆ ಆ ಥರ ಭಾವನೆ ಅವರಲ್ಲಿ ಇಲ್ಲವೇ ಇಲ್ಲ. ಸೂಪರ್ ಮೇಡಮ್. ಆ್ಯಕ್ಚುಲಿ ನಿಮ್ಮ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೊಗೋಬೇಕಾದ್ರೆ ನಾವು ಡಾಕ್ಯುಮೆಂಟ್ರಿನೇ ಮಾಡಬೇಕಾಗತ್ತೆ. ಯಾಕಂದರೆ ಸಮಯ ಕಡಿಮೆ ಇರೋದ್ರಿಂದ ಚುಟುಕಾಗಿ ಮುಗಿಸ್ತಾ ಇದ್ದೀವಿ. ಇನ್ನೊಮ್ಮೆ ನಾವು ವೈಯಕ್ತಿಕವಾಗಿ ನಿಮ್ಮ ಸಂಸ್ಥೆಗೆ ಭೇಟಿ ನೀಡಿ ಎಲ್ಲರೂ ಸೇರಿಸಿ ಮೇಡಮ್, ಪ್ರತಿಯೊಬ್ಬರದ್ದು ಪರಿಚಯ ಮಾಡಿಕೊಂಡು ಪ್ರತಿಯೊಬ್ಬರದ್ದು ಕೂಡ ಮಾಹಿತಿನ ಜನಕ್ಕೆ ತಲುಪಿಸೋಣ. ಯಾಕಂದರೆ ಇದು ಇನ್ಸ್ಪಿರೇಷನ್, ನಾನು ಸುಮ್ಮನೆ ತಮಾಷೆಗೆ ಹೇಳಿಲ್ಲ. ಸಾಮಾನ್ಯವಾಗಿ ನಾವು ನಮ್ಮ ಅಕ್ಕ ತಂಗಿರನ್ನೆಲ್ಲರೂ ಓದಿಸಿ ಕರ್ಸೋವಾಗ ನಮ್ಮ ಸಮಾಜ ಹೇಳ್ತಿತ್ತು, ಯಾಕೆ ಜಾಸ್ತಿ ಓದಿಸ್ತೀರಾ, ಯಾಕೆ ಜಾಸ್ತಿ ಮಾಡ್ರನ್ನಾಗಿ ಕಳಿಸ್ತೀರಾ, ಕೆಟ್ಟೋಗ್ಬಿಡ್ತಾರೆ, ಹಾಳಾಗ್ತಾರೆ ಅಂತ. ಬಟ್ ನಾವು ಹೊರದೇಶಕ್ಕೆ ಹೋಗಿ ಓದ್ಕೊಂಡು ಬಂದಾಗ ಒಂದು ಸ್ವಲ್ಪ ನೋಡ್ತಿದ್ವಿ, ಅಲ್ಲಿನ ಸ್ವಾತಂತ್ರ್ಯನೇ ಬೇರೆ, ಅಲ್ಲಿನ ಡೆವಲಪ್ಮೆಂಟೇ ಬೇರೆ ಅಂತ. ನಿಮ್ಮನ್ನೆಲ್ಲ ನೋಡಿದಾಗ ನಮ್ಮ ಸಹೋದರಿ ಇರ್ತಾರನೇ ಅನಿಸ್ಬಿಟ್ಟು ಭಾಳ ಹೆಮ್ಮೆ ಅನಿಸುತ್ತೆ. ಈ ನಿಮ್ಮನ್ನೆಲ್ಲ ಸಮಾಜಕ್ಕೆ ತೋರಿಸಿ ಇನ್ನೊಂದು 1000 ಜನ ನಿಮ್ಮ ನೋಡಿ ಆದರ್ಶವಾಗಿ ಕಲೀಲಿ, ಮುಂದೆ ಬರಲಿ ಅನ್ನೋ ನಮ್ಮ ಸದುದ್ದೇಶ ಮೇಡಮ್. ಅದ್ಭುತ. ಹಾಗಾದರೆ ನಮ್ಮ ಮಾಧ್ಯಮದವರು ತುಂಬ ಕೆಲಸ ಇದೆ ಅನ್ಸುತ್ತೆ, ನಿಮ್ಮ ಸಾಧನೆಗಳ ಪಟ್ಟಿನೇ ಇದೆ. ಖಂಡಿತವಾಗಿ ಇನ್ನೊಮ್ಮೆ ಭೇಟಿ ನೀಡಿ ನೀವೆಲ್ಲರೂ ಸೇರಿ ಪ್ರತಿಯೊಬ್ಬರು ಪರಿಚಯನ ವ್ಯಕ್ತಿಗತ ಮಾಡಿಕೊಂಡು ನಿಮ್ಮ ಎಲ್ಲ ಸಂದೇಶಗಳನ್ನು ಜನರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಯಾಕಂದರೆ ನಿಮ್ಮ ನೋಡಿ ಇನ್ನೊಂದು ಲಕ್ಷಾಂತರ ಜನ ಹೆಣ್ಮಕ್ಳು ಮುಂದೆ ಬಂದು ಸಾಧನೆ ಆಗಲಿ. ಮತ್ತು ಇವರಂಥವರು ಕೂಡ ಏನು ಹೇಳ್ತಿದ್ದಾರೆ, ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷೋತ್ತಮರು ಇವರಂಥವರು ಕೂಡ ಅವರ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಇನ್ನೂ ಪ್ರೋತ್ಸಾಹ ನೀಡಲಿ ಅಂತ ಹೇಳಿ ನಿಮ್ಮ ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ ಎಲ್ರಿಗೂ ಕೂಡ ಸಮುದಾಯ TV ತುಂಬ ಹೃದಯದಿಂದ ಹಾರೈಸುತ್ತೆ. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟು ಕರ್ನಾಟಕ ವುಮೆನ್ಸ್. ಹೆಣ್ಮಕ್ಳೇ ಹೆಣ್ಮಕ್ಳೇ ಹೆಣ್ಮಕ್ಳೇ